ಹಾಯ್ ನಮಸ್ಕಾರ. ನಮ್ಮ ಕರಾವಳಿ ಸಿನಿಮಾದ ಪ್ರೀಮಿಯರ್ ಶೋ ಇವತ್ತಾಗ್ತಾ ಉಂಟು. ಇವತ್ತು ಅಂತ ಹೇಳಿದರೆ ಜುಲೈ 19 ಪ್ರೀಮಿಯರ್ ಶೋ ಆಗ್ತಾ ಉಂಟು. ನಿಮ್ಮನ್ನು ಚಿಕ್ಕದಿರುವಾಗ ಒಂದ್ಸಲ ಒಂದು ಸೆಲ್ಫಿ ತಗೊಂಡಿದ್ದೆ. ಇವಾಗ ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೂಪರ್ ಆಗಿದೆ. Wonderfully directed, well done movie. ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಸಿನಿಮಾ. ತುಂಬಾ ಚೆನ್ನಾಗಿದೆ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಅಬ್ಸಲ್ಯೂಟ್ಲಿ ಸೂಪರ್ ಆಗಿದೆ. ಸೆಕೆಂಡ್ ಹಾಫ್ ಅಂತೂ ಕ್ರೇಜಿ. ಜುಲೈ 24ಕ್ಕೆ ರಿಲೀಸ್ ಫಿಲ್ಮು. ಹಾಗಾಗಿ ಜುಲೈ 19 ಇವತ್ತು ಪ್ರೀಮಿಯರ್ ಶೋ ನೋಡೋಕ್ಕೆ ಬಂದ ಪಬ್ಲಿಕ್ ಒಪಿನಿಯನ್ ಯಾವ ರೀತಿ ಇದೆ ತಿಳುವಂಥದ್ದನ್ನ ಕೇಳ್ಕೊಂಡು ಬರುವ. ಥ್ಯಾಂಕ್ ಯು ಸೋ ಮಚ್. ಕನ್ನಡಿಗರು ಒಂದು ಒಳ್ಳೆಯ ಪ್ರಯತ್ನವನ್ನ ಕೈ ಬಿಟ್ಟಿರುವ ಹಿಸ್ಟ್ರಿನೇ ಇಲ್ಲ. ಸೊ ಹಾಗಾಗಿ ಮಂಗಳೂರಲ್ಲಂತೂ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಬೆಂಬಲ ಸಿಗದೆ ಇರೋ ಇತಿಹಾಸನೇ ಇಲ್ಲ. ಹಾಗಾಗಿ ಇದು ಮಂಗಳೂರಿಂದನೇ ಶುರು ಆಗ್ಬೇಕು ಅಂತ ಅನ್ನೋದು ಶೆಟ್ರ ಆಸೆ ಆಗಿತ್ತು, ನನ್ನ ಆಸೆನೂ ಕೂಡ ಆಗಿತ್ತು. ಸೊ ಹಾಗಾಗಿ ಇದನ್ನ ಇಲ್ಲಿಂದನೇ ಶುರು ಮಾಡಿದ್ದೀವಿ. ಇದು ಕರ್ನಾಟಕದಾದ್ಯಂತ ಜನ ನೋಡ್ತಾರೆ, ಇಷ್ಟಪಡ್ತಾರೆ ಅನ್ನೋ ಒಂದು ನಂಬಿಕೆ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ತಂಡದ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡೆಫಿನೆಟ್ಲಿ ರಾಜ್ವಿ ಶೆಟ್ಟಿ ಸರ್ ಅನ್ನ ನೋಡ್ಬೇಕು ಅಂತ ಬಂದಿದೆ, ಬಟ್ ಮಿತ್ರ ಸರ್ ಫ್ಯಾನ್ ಆಗಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಪ್ರಜ್ವಲ್ ಸರ್ ಇದು ಆಕ್ಟಿಂಗ್ ಒಂದು ಒಳ್ಳೆ ರೀತಿ ಮಾಡಿದ್ದಾರೆ. ಮಾತೆಯರಿಗೆ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಸಾಯೋದ್ರಲ್ಲಿ ಒಮ್ಮೆ ಆದ್ರೂ ಏನೋ ಚಪ್ಪಾಳೆ ತಪ್ಪಬೇಕು ಅಂತ ಕಲಾವಿದರಿಗೆ ಆಸೆ ಇತ್ತು. ಅದು ನಮ್ಮ ಊರಲ್ಲಿ, ನಾನು ಓದಿದ ಊರಲ್ಲಿ, ನನಗೆ ವಿದ್ಯೆ ಕೊಟ್ಟಂತ ಊರಲ್ಲಿ ಮಂಗಳೂರಿನ ಪ್ರೇಕ್ಷಕರಿಗೆ ಚಪ್ಪಾಳೆ ಕೊಡೋದು ಬಹಳ ಖುಷಿ ಇದೆ ನನಗೆ. ನಾನು ಕರಾವಳಿ ಸುಮಾರು 20 ವರ್ಷದ ನನ್ನ ಕನಸು, ಸಿನಿಮಾದ ಕನಸು ಇವತ್ತಿಗೆ ಸಾಕಾರ ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೂಪರ್ ಆಗಿದೆ ಸಿನಿಮಾ. ಸೆಕೆಂಡ್ ಹಾಫ್ ಅಂತೂ ಕ್ರೇಜಿ. ಸೂಪರ್ ಆಗಿದೆ. ಈ ಸರ್ತಿ ಮಾತ್ರ ದಾರಿ ತಪ್ಪಿ ಬಂದದಲ್ಲ, ಸೀದಾ ಬಂದದೆ ಬಾಂಬ್. ಅಬ್ಸಲ್ಯೂಟ್ಲಿ ಸೂಪರ್ ಆಗಿದೆ. ಸೂಪರ್ ಮೂವಿ, ನೋಡ್ಬೋದು ಎಲ್ಲ ಸೂಪರ್ ಮೂವಿ. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸಿನಿಮಾ. ನಿರ್ದೇಶನ ಎಲ್ಲ ಚೆನ್ನಾಗಿದೆ. ಸುಷ್ಮಿತಾ ಭಟ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿದೆ ಮೂವಿ. ಸೂಪರ್ ಹೇಳು. ಮೈಲಿಗೆಲ್ಲ ಆಗುತ್ತೆ. ಸೂಪರ್ 100ಕ್ಕೆ 100. ಚೆನ್ನಾಗಿದೆ. ಸೂಪರ್. ತುಂಬಾ ಚೆನ್ನಾಗಿದೆ. ಸೂಪರ್ ಮೂವಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಮಾಸ್ಟರ್ ಪೀಸ್. ಚೆನ್ನಾಗಿದೆ. ಕಂಬಳ ಅಭಿಮಾನಿಗಳಿಗೆ ಹೇಳಿ ಮಾಡಿಸಿದ ಚಿತ್ರ ಚೆನ್ನಾಗಿದೆ. ಸೂಪರ್. ಕರಾವಳಿಯ ಸೊಬಗನ್ನು ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ರಾಜ್ಬಿ ಶೆಟ್ಟಿ ಅವರು ಚಿತ್ರಕ್ಕೆ ಜೀವ ತುಂಬಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಸೂಪರ್ ಆಗಿದೆ. ಪಿಕ್ಚರ್ ಸೂಪರ್. ಸಾಯೋದ್ರಲ್ಲಿ ಒಂದ್ಸರ್ತಿನಾದ್ರೂ ಕರಾವಳಿ ಸಿನಿಮಾ ಬಂದು ನೋಡೋಗ್ರಿ. ಚೆನ್ನಾಗಿದೆ. ಸೂಪರ್. ಕರಾವಳಿ ಮೂವಿ ನೋಡಿದ್ದೆ. ಪ್ರಜ್ವಲ್ ಸರ್ ಇದು ಆಕ್ಟಿಂಗ್ ಒಂದು ಒಳ್ಳೆ ರೀತಿ ಮಾಡಿದ್ದಾರೆ. ಕಂಬಳದು, ಕರಾವಳಿ ಇದು ಯಕ್ಷಗಾನಂದಿ ಹಿಡಿದದ್ದು, ಕರಾವಳಿ ಇದೆಲ್ಲ ಸೊಬಗನ್ನೆಲ್ಲ ತೋರಿಸಿದ್ದಾರೆ. 2 ಸಾಂಗ್ಸ್ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಗುರುಗಾನ್ ಗಾನಿ ಸರ್ನವ್ರದ್ದು ಇದು ಡೈರೆಕ್ಷನ್ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಥ್ಯಾಂಕ್ ಯು. ಟ್ರಾನ್ಸ್ಲೇಷನ್ ಸಖತ್ತಾಗಿತ್ತು, ಮ್ಯೂಸಿಕ್ ಸಖತ್ತಾಗಿತ್ತು, ಮೇಕಿಂಗ್ ಸೂಪರ್, ಕಲರ್ ಗ್ರೇಡಿಂಗ್ ಸಖತ್ತಾಗಿತ್ತು. ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಸಿನಿಮಾ ಕನ್ನಡ. ಸಖತ್ತಾಗಿತ್ತು. ಮ್ಯೂಸಿಕ್ ಸಖತ್ತಾಗಿತ್ತು. ವೆರಿ ನೈಸ್. ಚೆನ್ನಾಗಿತ್ತು. ಎಸ್ಪೆಷಲಿ ಮಹಾಬಲ ಕ್ಯಾರೆಕ್ಟರ್ ಅಂತ ಸಖತ್ತಾಗಿತ್ತು. ಸೆಕೆಂಡ್ ಹಾಫ್ ಸೂಪರ್. ತುಂಬಾ ಚೆನ್ನಾಗಿತ್ತು. ಮಹಾಬಲನ್ ಅವ್ರದ್ದು ಆಕ್ಟಿಂಗು, ಮಹದೀರ, ಸುಷ್ಮಿತಾ ಭಟ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರು. ವೆರಿ ನೈಸ್ ಮೂವಿ. ನೈಸ್ ಮೂವಿ, ಮಸ್ಟ್ ವಾಚ್. ಸೂಪರ್. Wonderfully directed, well done movie. Loved it. Actors, all the acting was like wonderful. Thank you. ಸೂಪರ್ ಆಗಿ ತುಂಬಾ ಒಳ್ಳೆ ಫುಲ್ ಕಂಬಳ ಮತ್ತೆ ಅವರೊಂದು ಸೀನಲ್ಲಿ ಗೊರಕೆ ಹೊಡೆಯೋದಿತ್ತು, ತುಂಬಾ ಕಾಮಿಡಿ ಸೂಪರ್ ಆಗಿತ್ತು. ಮಿತ್ರ ಸರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಮೂವಿ ಒಳ್ಳೆ ಆಗಿದೆ. ದೊಡ್ಡವ್ರದ್ದು ಆಕ್ಟಿಂಗ್ ಸೂಪರ್, ಅಲ್ಟಿ ಆಗಿದೆ.
ಕಂಬಳದ ಎಡ್ಡೆ ಉಂಡೆ ಎಡ್ಡೆ ತೋರಿಸ್ಬೋದಾರೆ ಎಡ್ಡೆ ಉಂಡೆ ಒಳ್ಳೆ ಒಳ್ಳೆ ಸೂಪರ್ ಡೂಪರ್. ಆ ಮೂವಿ ಒಳ್ಳೆದಿತ್ತು, ತುಂಬಾ ಚೆನ್ನಾಗಿದೆ. ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಗುಡ್ ಫಿಲಿಮ್. ಇಷ್ಟ ಆಯ್ತು. ಒಳ್ಳೆ 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 ಮೆಸೇಜ್ ಇದೆ. ಕಂಬಳ ಬಗ್ಗೆ ಎಲ್ಲ ಒಳ್ಳೆ ಇದು ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೇದಿತ್ತು ಮೂವಿ. ಎಲ್ಲರೂ ಡೆಫಿನೆಟ್ ಆಗಿ ಬಂದು ನೋಡಬೇಕು. ನಮ್ಮ ಕರಾವಳಿ ಕಲ್ಚರ್ ಏನಿದೆ, ಕಂಬಳ ಇರ್ಬೋದು, ಯಕ್ಷಗಾನ ಇರ್ಬೋದು, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಡೆಫಿನೆಟ್ಲಿ ರಾಜ್ವಿ ಶೆಟ್ಟಿ ಸರ್ನ ನೋಡಬೇಕು ಅಂತ ಬಂದಿದೆ, ಬಟ್ ಮಿತ್ರ ಸರ್ ಫ್ಯಾನ್ ಆಗಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ವಂಡರ್ಫುಲ್ ಮೂವಿ, ಎಲ್ಲರೂ ಬಂದು ನೋಡಬೇಕು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಕರಾವಳಿ. ಎಲ್ರಿಗೂ ನಮಸ್ಕಾರ. ಕರಾವಳಿಯ ಇತಿಹಾಸ, ಕರಾವಳಿಯ ಒಂದು ಸಂಸ್ಕೃತಿ ಮತ್ತು ಮನುಷ್ಯ ಮತ್ತು ಪ್ರಾಣಿಗಳ ಮಧ್ಯೆ ಇರುವ ಒಂದು ಅದ್ಭುತವಾದ ಸಂಬಂಧವನ್ನು ತುಂಬ ಅದ್ಭುತವಾಗಿ ಕಟ್ಟಿಕೊಟ್ಟಂಥ ಸಿನಿಮಾ ಕರಾವಳಿ. ಸೊ ನೋಡಿ, ಯಾಕಂತ ಹೇಳಿದ್ರೆ ಇದರದ್ದು ವಿಜುವಲೈಸೇಷನ್ ಆಗಿರ್ಬೋದು, ಸಿನಿಮ್ಯಾಟೋಗ್ರಫಿ ಆಗಿರ್ಬೋದು, ಅಥವಾ ಇದರ ಮ್ಯೂಸಿಕ್ ಆಗಿರ್ಬೋದು, ಎಲ್ಲವೂ ಚಿತ್ರಕ್ಕೆ ಇನ್ನಷ್ಟು ಮೆರುಗು ಕೊಟ್ಟಿದೆ. ಸೊ ತುಂಬ ಅದ್ಭುತವಾದಂಥ ಸಿನಿಮಾ. ಥಿಯೇಟ್ರಲ್ಲಿ ಬಂದಾಗ ನೋಡಿ, ಯು ವಿಲ್ ಲೈಕ್ ಇಟ್. ಓಕೆ, ಫೈನಲಿ ನಾನು ನಿಮ್ಮನ್ನು ಚಿಕ್ಕದಿರುವಾಗ ಒಂದ್ಸಲ ಒಂದು ಸೆಲ್ಫಿ ತಗೊಂಡಿದ್ದೆ. ಇವಾಗ ಮತ್ತೆ ನಮ್ಮ ಜೊತೆ ದೊಡ್ಡ ಪ್ರವೀಣ ಸಿಗ್ತೀವಿ. ಹೇಗೆ ನಡೆದಿದ್ದು ಸಿನಿಮಾ ಎಲ್ಲ? ಈಗ ಚೆನ್ನಾಗಿ ನಡ್ತಾ ಇದೆ. ಲವ್ ಕೇಸ್ ಅಂತ ಒಂದು ಸಿನಿಮಾ ಆಗ್ತಾ ಇದೆ. ಶೂಟಿಂಗ್ ಆಗ್ತಾ ಇದೆ. ಆಯ್ತು, ಫಿನಿಶ್ ಆಯ್ತು. ಇನ್ನು ಡಬ್ಬಿಂಗ್ ಶ್ರೀನಗರ್ ಗಿಟ್ಟಿ ಸರ್, ಆಮೇಲೆ ಪ್ರಮೋದ್ ಅಣ್ಣ, ನಾಗಭೂಷಣ್ ಸರ್ ಎಲ್ಲ ಇದ್ದಾರೆ, ಸುಧಾರಾಣಿ ಮೇಡಮ್. ಹೌದಷ್ಟೇ. ಇವತ್ತು ಕರಾವಳಿ ಸಿನಿಮಾ ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು ನಿಮಗೆ? ತುಂಬಾ ಖುಷಿ ಆಯ್ತು ನನಗೆ. ಅಂದ್ರೆ ಮಂಗಳೂರಿನ ಸೊಗಡು ಸಿಕ್ತು ತುಂಬಾ ಸಿನಿಮಾದಲ್ಲಿ. ಮತ್ತೆ ತುಂಬಾ ಕ್ಯಾರೆಕ್ಟರ್ಗಳು ಕ್ಯಾಚಿ ಆಗಿ ಉಂಟು, ತುಂಬಾ ಇಮೋಷನಲ್ ಆಗಿ ಉಂಟು. ತುಂಬಾ ಇಷ್ಟ ಆಯ್ತು ನನಗೆ ನೋಡಿ. ಎಲ್ಲೂ ನನಗೆ ಲ್ಯಾಗ್ ಆಗಲಿ ಬೋರ್ ಆಗಲಿ ಅನಿಸ್ಲಿಲ್ಲ. ಫ್ಲೋ ಅಲ್ಲೇ ಹೋಗ್ತಾ ಇತ್ತು ಸ್ಟಾರ್ಟಿಂದ ಎಂಡ್ ತನಕ. ಅದು ನಮ್ಮ ಕರಾವಳಿ ಅಂತ ಹೇಳುವಾಗ ನಮಗೊಂಚೂರು ಹೆಮ್ಮೆ ಅಲ್ಲ. ಫಸ್ಟ್ ಪ್ರೀಮಿಯರ್ ಶೋ ಕರಾವಳಿಯಲ್ಲೇ ನಡೆದಿದೆ. ಆಡಿಯನ್ಸ್ ಕೂಡ ಒಳ್ಳೆ ರೆಸ್ಪಾನ್ಸ್ ಇತ್ತು. ಒಳ್ಳೆ. ಮಿತ್ರ ಅವರು ತುಂಬಾ ಇಷ್ಟ ಆಗಿದೆ ಅಂತ ಕೆಲವರೆಲ್ಲ ಹೇಳ್ತಾರೆ. ಹೌದೌದು. ಹೇಗೆ ಅನ್ನಿಸ್ತು ಅವರ acting? ನಂಗೆ ಅವರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಆ ಮಹಾವೀರ ಕ್ಯಾರೆಕ್ಟರ್ ಅಂದ್ರೆ ತುಂಬಾ ಮಹಾವೀರ ಕ್ಯಾರೆಕ್ಟರ್ ಮತ್ತೆ ಮಹಾಬಾಲ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಆಯ್ತು. ನಂಗೆ ತುಂಬಾ ಹತ್ರ ಆದಂತ ಕ್ಯಾರೆಕ್ಟರ್ ಅದು. ತುಂಬಾ ಇಮೋಷನಲಿ ತುಂಬಾ ಟಚ್ ಕೊಟ್ಟರು ಅವರು ಮಿತ್ರ ಸರ್. ಹಾಗಾದ್ರೆ ಕರಾವಳಿ ಜುಲೈ 24ಕ್ಕೆ ಎಲ್ಲರೂ ಬಂದು ನೋಡ್ಲಿ. ಎಲ್ಲರೂ ಒಂದು ಚಿತ್ರಮಂದಿರಗಳಲ್ಲಿ ನೋಡಿ. ಚೆನ್ನಾಗಿದೆ ಸಿನಿಮಾ. ನಮ್ಮ ಕನ್ನಡ ಸಿನಿಮಾನ ಬೆಳೆಸಿದೆ. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ಪಬ್ಲಿಕ್ ಒಪಿನಿಯನ್ ಯಾವ ರೀತಿ ಇತ್ತು ಅಂತ. ಜುಲೈ 24 ಮಿಸ್ ಮಾಡ್ಕೊಳ್ಬೇಡಿ. ಕರಾವಳಿ ಸಿನಿಮಾವನ್ನು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ. ಜುಲೈ 24ಕ್ಕೆ ಕರಾವಳಿ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ, ಸಪೋರ್ಟ್ ಮಾಡಿ.